ಕೆಟಿಎಚ್ ಕನ್ನಡ ಬಳಗ ಹಾಗೂ ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಅಂಡ್ ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ಮಾರ್ಚ್ 22ರಂದು ಸಂಜೆ 4:30ಕ್ಕೆ ವಿಶ್ವ ಕವಿಗಳ ದಿನದ ನಿಮಿತ್ತ ಯುಗಾದಿ ಕವಿಗೋಷ್ಠಿ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಕೆಟಿ ಹನುಮಂತು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಹೊಸ ತಲೆಮಾರಿನ ಕವಿಗಳು ವಸಂತಕಾರದ ಪದ್ಯಗಳನ್ನು, ನಿಸರ್ಗದ ಋತು ಬದಲಾವಣೆ ಮತ್ತು ಜನಸಾಮಾನ್ಯರ ನೋವು ನಲಿವುಗಳನ್ನು ಸಶಕ್ತವಾಗಿ ಕಟ್ಟಿಕೊಡಬಲ್ಲ ಸಾಹಿತಿಗಳ ಶೋಧಕ್ಕಾಗಿ ಕವಿಗೋಷ್ಠಿಯಲ್ಲಿ ನಡೆಯಲಿದೆ ಎಂದರು. ಕಾರ್ಯಕ್ರಮವನ್ನು ಹೆಸರಾಂತ ಚಿತ್ರ ಸಾಹಿತಿ ಡಾ ವಿ. ನಾಗೇಂದ್ರ ಪ್ರಸಾದ್ ಉದ್ಘಾಟಿಸುವರು. ಕರ್ನಾಟಕ ಲೇಖಕಿಯರ ಸಂಘದ ನಿಕಟಪೂರ್ವ ಅಧ್ಯಕ್ಷೆ ಡಾ ಎಚ್.ಎಲ್. ಪುಷ್ಪ ಕವಿಗೋಷ್ಠಿಯ ದಿಕ್ಸೂಚಿ ಭಾಷಣ ಮಾಡುವರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಟಿ ಶ್ರೀಕಂಠೇಗೌಡ ಅಧ್ಯಕ್ಷತೆ ವಹಿಸುವರು. ಕರ್ನಾಟಕ ಸಂಘದ ಅಧ್ಯಕ್ಷ ಡಾ ಜಯಪ್ರಕಾಶ್ ಗೌಡ, ಕಸಾಪ ಮಾಜಿ ಜಿಲ್ಲಾಧ್ಯಕ್ಷರಾದ ಡಾ ಮೀರಾ ಶಿವಲಿಂಗಯ್ಯ, ಪ್ರೊಫೆಸರ್ ಜಿಟಿ ವೀರಪ್ಪ, ಡಾ ಎಚ್.ಎಸ್. ಮುದ್ದೇಗೌಡ, ಎಚ್.ಆರ್. ಕನ್ನಿಕಾ, ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಟ್ರಸ್ಟ್ ಅಧ್ಯಕ್ಷ ಎಂ. ವಿನಯ್ಕುಮಾರ್, ಸಾಹಿತಿ ಡಾ ಹುಸ್ಕೂರು ಕೃಷ್ಣೇಗೌಡ, ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿಯ ಡೇವಿಡ್, ಚಿಂತಕ ಧನಂಜಯ ದರಸಗುಪ್ಪೆ ಉಪಸ್ಥಿತರಿರುವರು ಎಂದು ವಿವರಿಸಿದರು. ಯುಗಾದಿ ಸಂಭ್ರಮದ ಅಂಗವಾಗಿ ಅಂದು ಬೆಳಗ್ಗೆ 7ರಿಂದ ಮಧ್ಯಾಹ್ನ 12ವರೆಗೆ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಹಾಗೂ ಸಾಂಪ್ರದಾಯಿಕ ಉಡುಗೆ ಸ್ಪರ್ಧೆ ನಡೆಯಲಿದೆ. ರಂಗೋಲಿ ಸ್ಪರ್ಧೆಗೆ 5,000 ರೂಗಳ ಪ್ರಥಮ, 3,000 ರೂಗಳ ದ್ವಿತೀಯ ಹಾಗೂ 2,000 ರೂಗಳ ತೃತೀಯ ಬಹುಮಾನ, ಸಾಂಪ್ರದಾಯಿಕ ಉಡುಗೆ ಸ್ಪರ್ಧೆಗೂ ಪ್ರತ್ಯೇಕ ಬಹುಮಾನ ನೀಡಲಾಗುವುದು ಎಂದು ಹೇಳಿದರು. ಟ್ರಸ್ಟ್ ಮತ್ತು ಚಾರಿಟಬಲ್ ಆ್ಯಂಡ್ ಎಜುಕೇಷನಲ್ ಟ್ರಸ್ಟ್ ರಿಜಿಸ್ಟರ್ಡ್ ಕೊಪ್ಪ, ಇದು ನಮ್ಮ ಸಂಸ್ಥೆ ಕಳೆದ 16 ವರ್ಷಗಳಿಂದಲೂ ಕೂಡ ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸಿದ್ದೀನಿ ಅಂತೇಳಿ ತಿಳ್ಕೊತೀನಿ. ಹಾಗಾಗಿ ಅದರ ಮುಂದುವರೆದ ಭಾಗವಾಗಿ ಮಾರ್ಚ್ 22ನೇ ತಾರೀಕು ಯುಗಾದಿ ಕವಿಗೋಷ್ಠಿ ಮತ್ತು ರಂಗೋಲಿ ಸ್ಪರ್ಧೆಯನ್ನು ಏರ್ಪಾಟ್ ಮಾಡಿರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಅದರ ಅಂಗವಾಗಿ ಅವತ್ತು ವಿಶ್ವ ಕವಿಗಳ ದಿನ ಕೂಡ ಇದೆ. ಆ ಒಂದು ನೆಪದಲ್ಲಿ ವಿಶ್ವ ಕವಿಗಳನ್ನು ಎಲ್ಲ ಹೊಸ ತಲೆಮಾರಿನ ಕವಿಗಳಿಗೆ ತಲುಪಿಸ್ಬೇಕು, ಜನಗಳಿಗೂ ಕೂಡ ಕವಿಗಳನ್ನು ತಲುಪಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಯುಗಾದಿ ಕವಿಗೋಷ್ಠಿಯನ್ನು ಕೂಡ ಅವತ್ತು ಆಯೋಜನೆ ಮಾಡ್ಕೊಂಡಿದ್ದೀವಿ. ಇದರ ಅಂಗವಾಗಿ ಹೊಸ ಕವಿಗಳಿಗೆ ಇದರಲ್ಲಿ ಅವರಿಗೆ ಒಂದು ಉತ್ತೇಜನ ಕೊಟ್ಟು ಅವರನ್ನು ಕೂಡ ಒಂದು ಮುಖ್ಯವಾಹಿನಿಗೆ ತರ್ತಕ್ಕಂಥ ಕೆಲಸ. ಯಾಕೆಂತಂದರೆ ಇತ್ತೀಚಿನ ದಿನಗಳಲ್ಲಿ ಕವಿಗೋಷ್ಠಿಗಳು ನಡೆಸೋದೇ ಕಡಿಮೆ ಆಗಿಬಿಟ್ಟಿದೆ. ಹೊಸ ತಲೆಮಾರಿನ ಕವಿಗಳಿಗೆ ಅವಕಾಶಗಳು ಕೂಡ ಕಡಿಮೆ ಆಗ್ತಾಯಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಹೊಸ ಕವಿಗಳು ಒಂದು ಅವಕಾಶ ಸಿಗಬೇಕು ಅಂತೇಳಿ ನಾವು ಕವಿಗೋಷ್ಠಿಯನ್ನು ಕೂಡ ಆಯೋಜನೆ ಮಾಡಿದ್ದೀವಿ. ಈಗಾಗಲೇ 26 ಜನ ಕವಿಗಳು ನೋಂದಣಿ ಮಾಡ್ಕೊಂಡಿದ್ದಾರೆ. ಇನ್ನೂ ಹೆಚ್ಚಿನ ಯಾರಾದರೂ ಕೂಡ ಬಂದರೆ ಅವ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಂದು ಅವಕಾಶ ಇರುತ್ತೆ ಕವಿಗಳಿಗೆ. ಹಾಗಾಗಿ ನೋಂದಣಿ ಮಾಡ್ಕೊಳ್ಳೋದಿರೋರು ಇನ್ನೂ 3 ದಿನ ಸಮಯ ಇರೋದ್ರಿಂದ ನೋಂದಣಿಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಅದ್ರ ಜೊತೆಗೆ ಮಹಿಳೆಯರಲ್ಲಿರ್ತಕ್ಕಂಥ ಒಂದು ಸೃಜನಶೀಲತೆಯನ್ನು ಹೊರಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯುಗಾದಿ ರಂಗೋಲಿ ಸ್ಪರ್ಧೆ ಎನ್ನುವಂಥ ಕಾರ್ಯಕ್ರಮವನ್ನು ಅವತ್ತು ಬೆಳಿಗ್ಗೆ 7 ಗಂಟೆಗೆ ನಮ್ಮ ಕರ್ನಾಟಕ ಸಂಘದ ಆವರಣದಲ್ಲಿ 7ರಿಂದ 12 ಗಂಟೆವರೆಗೆ ಅವರಿಗೆ ರಂಗೋಲಿ ಬಿಡಿಸ್ತಕ್ಕಂಥ ಸ್ಪರ್ಧೆ. ಅದಕ್ಕೆ ಒಂದು ಬಹುಮಾನವನ್ನು ಕೂಡ ಇಟ್ಟಿದ್ದೀವಿ. ಪ್ರಥಮ ಬಹುಮಾನ 5,000, ದ್ವಿತೀಯ ಬಹುಮಾನ 3,000, ತೃತೀಯ ಬಹುಮಾನ 2,000, ಒಟ್ಟು 3 ಬಹುಮಾನಗಳೊಡನೆ ಒಂದು ರಂಗೋಲಿ ಸ್ಪರ್ಧೆಯನ್ನು ಕೂಡ ಏರ್ಪಾಡು ಮಾಡಿದ್ದೀವಿ. ಒಟ್ಟಿಗೆ 2 ಕಾರ್ಯಕ್ರಮಗಳನ್ನ 4 ಗಂಟೆಗೆ ನಮ್ಮ ಮಂಡ್ಯದ ಗಾಂಧಿ ಭವನದಲ್ಲಿ ನಡೆಯುತ್ತೆ. ಅಲ್ಲಿ ಕವಿಗೋಷ್ಠಿ ಜೊತೆಗೆ ಇದರಲ್ಲಿ ಆಯ್ಕೆಯಾದಂಥವರಿಗೆ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮ, ಮತ್ತು ಉಡುಪುಗಳನ್ನು ಹಾಕ್ಕೊಂಡು ಬಂದಂಥವ್ರಿಗೆ ಅವ್ರಿಗೂ ಕೂಡ ಒಂದು ಸಾಂಪ್ರದಾಯಿಕ ಉಡುಪು ಹಾಕಬಂದವ್ರಿಗೆ ಅವ್ರಿಗೂ ಕೂಡ ಒಂದಷ್ಟು ಬಹುಮಾನಗಳನ್ನ ಕೊಡಬೇಕು ಅಂತೇಳಿ ಮಹಿಳೆಯರಿಗೆ ಒಂದು ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಚಲನಚಿತ್ರ ಸಾಹಿತಿಗಳು ಆದಂಥ ಡಾ ವಿ. ನಾಗೇಂದ್ರ ಪ್ರಸಾದ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ. ಮತ್ತು ಈ ಕವಿಗೋಷ್ಠಿಗೆ ಅಧ್ಯಕ್ಷತೆಯನ್ನು ವಿಧಾನ ಪರಿಷತ್ ಸದಸ್ಯರು, ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ನಮ್ಮ ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಟ್ರಸ್ಟ್ನ ಗೌರವಾಧ್ಯಕ್ಷರಾದಂಥ ಶ್ರೀಕಂಠೇಗೌಡರು ವಹಿಸ್ಕೊತಾ ಇದ್ದಾರೆ. ಕವಿಗೋಷ್ಠಿಗೆ ಮುನ್ನುಡಿಯನ್ನು ಡಾ ಎಚ್.ಎಲ್. ಪುಷ್ಪ ಅಂತೇಳಿ, ಇವರು ಕವಿಯತ್ರಿ ಹಾಗೂ ನಿಕಟಪೂರ್ವ ಅಧ್ಯಕ್ಷರು ಕರ್ನಾಟಕ ಲೇಖಕಿಯರ ಸಂಘ, ಅವರು ಕೂಡ ಅವತ್ತು ಆಗಮಿಸ್ತಾ ಇದ್ದಾರೆ. ಮತ್ತು ಗೌರವ ಉಪಸ್ಥಿತಿ ನಮ್ಮ ಜಯಪ್ರಕಾಶ್ ಗೌಡರು ಕರ್ನಾಟಕ ಸಂಘದ ಅಧ್ಯಕ್ಷರು ಆ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಿರ್ತಾರೆ. ಮತ್ತು ನಮ್ಮೊಂದಿಗೆ ಅವತ್ತು ಡಾ ಮೀರಾ ಶಿವಲಿಂಗ ಮೇಡಮ್ನವರು, ಮತ್ತು ಪ್ರೊಫೆಸರ್ ಜಿಟಿ ವೀರಪ್ಪ, ಮತ್ತು ಎಚ್.ಎಸ್. ಮುದ್ದೇಗೌಡ, ಮತ್ತು ಎಚ್.ಆರ್. ಕನ್ನಿಕಾ, ಹಾಗೆ ನಮ್ಮ ಎಲ್ಲರೊಳಗೊಂದಾಗ ಮಂಕುತಿಮ್ಮ ಟ್ರಸ್ಟ್ನ ಅಧ್ಯಕ್ಷರಾದಂಥ ವಿನಯ್ ಕುಮಾರ್ ಅವರು ಇರ್ತಾರೆ, ಮತ್ತು ಕೃಷ್ಣೇಗೌಡರು ಇರ್ತಾರೆ, ಮತ್ತು
ಇನ್ನೂ ಹಲವಾರು ಜನ ಅವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಾಗಾಗಿ ತಾವು ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಮಾಧ್ಯಮದ ಮುಖಾಂತರ ಹೆಚ್ಚು ಪ್ರಚಾರವನ್ನು ಕೊಟ್ಟು, ರಂಗೋಲಿ ಸ್ಪರ್ಧೆಗೂ ಕೂಡ ನಾವು ಇಲ್ಲಿ ದೂರವಾಣಿ ಸಂಖ್ಯೆಗಳನ್ನು ಕೊಟ್ಟಿದ್ದೇವೆ. ಯಾರಾದರೂ ರಿಜಿಸ್ಟರ್ ಮಾಡಿಕೊಂಡು ಭಾಗವಹಿಸೋರು 7ರಿಂದ 12 ಗಂಟೆವರೆಗೂ ಯಾರು ಬೇಕಾದರೂ ಬಂದು ಭಾಗವಹಿಸ್ಬೋದು. ಮಹಿಳೆಯರಿಗೆ ಮಾತ್ರ ಸ್ಪರ್ಧೆ ಇದು. ಕವಿಗಳಿಗೂ ಕೂಡ ಅಷ್ಟೇ, ಆ ನಂಬರ್ ನಾವು ಇದರಲ್ಲಿ ಇನ್ವಿಟೇಷನಲ್ಲಿ ಒಂದು ನಂಬರನ್ನು ಕೊಟ್ಟಿದ್ವಿ. ಆ ನಂಬರ್ಗೆ ಫೋನ್ ಮಾಡಿದ್ರೆ ಅವರು ಕೂಡ ರಿಜಿಸ್ಟರ್ ಮಾಡ್ಕೊಂಡು ಗಮನವನ್ನು ವಾಚನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಗೋಷ್ಠಿಯಲ್ಲಿ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಟ್ರಸ್ಟ್ ಅಧ್ಯಕ್ಷ ಎಂ ವಿನಯಕುಮಾರ್, ಪಿ ಲೋಕೇಶ್ ಚಂದಗಾಲು, ಧನಂಜಯ ದರಸಗುಪ್ಪೆ, ಕೃಷ್ಣಪ್ಪ, ಲೋಕೇಶ್ ಇದ್ದರು.